ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಜನ್ನ ಕವಿ ಬರೆದ ನಿರ್ಮಲ ಧರ್ಮದಿಂದೆ ಪಾಲಿಸು ಧರೆಯಂ ಈ ಕಾವ್ಯ ಭಾಗದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಜನ್ನ ಕವಿ ಪ್ರಸಿದ್ಧರಾದಂತಹ ಚಂಪೂ ಕವಿಗಳಲ್ಲಿ ಜನ್ನನೂ ಕೂಡ ಒಬ್ಬ. ನಡುಗನ್ನಡದಲ್ಲಿ ಕಾವ್ಯ ಸೃಷ್ಟಿಯನ್ನು ಮಾಡಿದಂತಹ ಈ ಕವಿಯ ಕಾಲ ಕ್ರಿಸ್ತಶಕ ಸುಮಾರು 1180 ಅಂದರೆ 12ನೆಯ ಶತಮಾನದ ಉತ್ತರಾರ್ಧ ಹಾಗೂ 13ನೆಯ ಶತಮಾನದ ಪೂರ್ವಾರ್ಧ. ಜನ್ನನ ತಂದೆ ಸುಮನೋಬಾಣ ಅನ್ನುವಂತಹ ಬಿರುದನ್ನು ಪಡೆದಿದ್ದಂತಹ ಶಂಕರ, ತಾಯಿ ಗಂಗಾದೇವಿ, ಹೆಂಡತಿಯ ಹೆಸರು ಲಕುಮಾದೇವಿ. ಕನ್ನಡದ ಶ್ರೇಷ್ಠ ವೈಯಾಕರಣಿ ಕೇಶಿರಾಜನ ಸೋದರ ಮಾವನೂ ಕೂಡ ಆಗಿದ್ದ. ಈ ಜನ್ನನ ಧರ್ಮಗುರು ರಾಮಚಂದ್ರ ದೇವಮುನಿ. 2ನೆಯ ನಾಗವರ್ಮ ಹೊಯ್ಸಳ ವೀರಬಲ್ಲಾಳನಿಂದ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಪಡೆದಿದ್ದ ಜನ್ನ ವೀರಬಲ್ಲಾಳನ ಮಗ ವೀರ ನರಸಿಂಹನಲ್ಲಿ ಆಸ್ಥಾನ ಕವಿಯೂ ಮಂತ್ರಿಯೂ ದಂಡಾಧಿಪತಿಯೂ ಆಗಿದ್ದ. ಜನ್ನನ ಬಹಳಷ್ಟು ಪ್ರಸಿದ್ಧಿಗೊಂಡಂತಹ 2 ಕಾವ್ಯಗಳು ಜೈನ ಧಾರ್ಮಿಕ ಚಂಪೂ ಮಹಾಕಾವ್ಯಗಳಾದಂತಹ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ. ಹಾಗೆ ಜನ್ನ ಅನುಭವ ಮುಕುರ ಎನ್ನುವಂತಹ ಕಾಮಶಾಸ್ತ್ರ ಗ್ರಂಥವನ್ನು ಕೂಡ ಬರೆದಿದ್ದಾನೆ. ಈಗ ನಾವು ಪ್ರಶ್ನೋತ್ತರಕ್ಕೆ ಹೋಗೋಣ. ಒಟ್ಟಿಗೆ 3 ಪ್ರಶ್ನೆಗಳಿವೆ ವಿದ್ಯಾರ್ಥಿಗಳೇ, 8 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ನಿರ್ಮಲ ಧರ್ಮದಿಂದೆ ಪಾಲಿಸು ಧರೆಯಂ ಈ ಕಾವ್ಯ ಭಾಗದ ಆಶಯವೇನು? 2ನೇ ಪ್ರಶ್ನೆ, ಹಿಂಸಾ ನಿರತನಾದ ಮಾರಿದತ್ತನ ಮನಸ್ಸನ್ನು ಪರಿವರ್ತಿಸಿದ ಬಗೆಯನ್ನು ವಿಶ್ಲೇಷಿಸಿರಿ. 3ನೇ ಪ್ರಶ್ನೆ, ಅಭಯರುಚಿ ಮತ್ತು ಅಭಯಮತಿಯರ ಸಂಭಾಷಣೆಯನ್ನು ಕಾವ್ಯ ಭಾಗದ ಹಿನ್ನೆಲೆಯಲ್ಲಿ ಚರ್ಚಿಸಿರಿ. ಈ 3 ಪ್ರಶ್ನೆಗಳಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ಮುಂದೆ ಹೇಳುವಂತಹ ಉತ್ತರವನ್ನೇ ಬರೆಯಿರಿ ವಿದ್ಯಾರ್ಥಿಗಳೇ. ಯಶೋಧರ ಚರಿತೆಯಿಂದ ಆಯ್ದ ನಿರ್ಮಲ ಧರ್ಮದಿಂದೆ ಪಾಲಿಸು ಧರೆಯಂ ಎನ್ನುವ ಈ ಕಾವ್ಯ ಭಾಗವನ್ನು ಜನ್ನ ಕವಿ ಬರೆದಿದ್ದಾನೆ. ಅಭಯರುಚಿ ಮತ್ತು ಅಭಯಮತಿ ಇವರಿಬ್ಬರೂ ಕೂಡ ಮತಿಯಾದಂತಹ ಮಾರಿದತ್ತನಿಗೆ ನೀತಿಯನ್ನು ಹೇಳಿ ಧರ್ಮಕ್ಕೆ ಅಂದರೆ ಅಹಿಂಸಾ ಧರ್ಮಕ್ಕೆ ಆತನನ್ನು ತಿರುಗಿಸಿದಂತಹ ಕಥನವೇ ಈ ಕಾವ್ಯ ಭಾಗದ ತಿರುಳು. ಇಲ್ಲಿಯ ಮುಖ್ಯವಾದಂತಹ ಆಶಯ ಜೈನ ಧರ್ಮದ ಅಹಿಂಸಾ ತತ್ವ, ಇದರ ಮಹತ್ವವನ್ನು ಪ್ರತಿಪಾದಿಸುವುದೇ ಆಗಿದೆ. ಧರೆಗೆ ತಿಲಕಪ್ರಾಯವಾದ ಭರತಖಂಡದ ಅಯೋಧ್ಯ ಪ್ರಾಂತದ ರಾಜಪುರವನ್ನು ಮಾರಿದತ್ತ ಎನ್ನುವಂತಹ ಒಬ್ಬ ರಾಜ ಆಳುತ್ತಾ ಇದ್ದ. ಆ ರಾಜಪುರ ಹಿರಿಯ ಸಿರಿಗೆ ಮೊದಲಾಗಿತ್ತು, ತ್ಯಾಗ ಭೋಗಗಳ ಆಗರವಾಗಿತ್ತು, ಸಕಲ ಸುಖದ ಜನ್ಮಭೂಮಿಯಾಗಿತ್ತು. ಆ ಪುರದ ದಕ್ಷಿಣ ಭಾಗದ ಹೊರವಲಯದಲ್ಲಿ ಸದಾಕಾಲವೂ ಜೀವದ ಹತಿ ಅಥವಾ ಜೀವವಧೆಯೇ ತನಗೆ ಸುಖವನ್ನು ಉದ್ದೀಪನಗೊಳಿಸುವಂಥದ್ದು ಎನ್ನುವ ಪಾಪಕಳ ಪಂಡಿತೆಯಾದ ಚಂಡಮಾರಿ ದೇವತೆ ವಾಸವಾಗಿದ್ದಳು. ಆ ಚಂಡಮಾರಿಗೆ ಅರಸ ಮಾರಿದತ್ತ ಸಮೇತ ಪುರದ ಜನರೆಲ್ಲರೂ ಒಟ್ಟಾಗಿ ಸೇರಿ ಅಶ್ವಯುಜ ಹಾಗೂ ಚೈತ್ರ ಮಾಸಗಳಲ್ಲಿ ಜಾತ್ರೆಯನ್ನು ನೆರವೇರಿಸಿ ನರಬಲಿ ಅಥವಾ ಪಶುಬಲಿಗಳನ್ನು ಕೊಡಬೇಕಿತ್ತು. ಇಲ್ಲದೇ ಹೋದರೆ ಆ ಚಂಡಮಾರಿ ಎಲ್ಲವನ್ನೂ ಕೂಡ ಪ್ರಳಯದಲ್ಲಿ ಮುಗಿಸಿಬಿಡುತ್ತಾ ಇದ್ದಳು. ಎಂದಿನಂತೆ ರಾಜಪುರಕ್ಕೆ ಚೈತ್ರ ಮಾಸ ಆಗಮಿಸುತ್ತಿದ್ದಂತೆ, ಅಂದರೆ ವಸಂತ ಮಾಸ ಆಗಮಿಸುತ್ತಿದ್ದಂತೆ ಅರಸ ಮಾರಿದತ್ತ ಹಾಗೂ ಪುರಜನರು ಸೇರಿ ಚಂಡಮಾರಿಗೆ ಸಂತೋಷವನ್ನು ಉಂಟು ಮಾಡಲು ಜಾತ್ರೆಗೆ ನೆರೆಯುತ್ತಾರೆ. ಚಂಡಮಾರಿ ಗುಡಿಯ ರಂಗಮಂಟಪದಲ್ಲಿ ಕೈಯ ಕಿರುಗತ್ತಿಯನ್ನು ಹೊರಸೆಳೆದು ಅರ್ಚನೆ ಮಾಡುವ, ಹರಕೆಯನ್ನು ಒಪ್ಪಿಸುವ ಲಕ್ಷ ಲೆಕ್ಕದ ಲೆಂಕರು ಪ್ರದಕ್ಷಿಣೆ ಹಾಕುತ್ತಾ ದೇವಿಯ ಚರಣಗಳಿಗೆ ಎರಗುತ್ತಾರೆ. ಅರಸ ಮಾರಿದತ್ತ ರಂಗಮಂಟಪದಲ್ಲಿ ನಿಂತು ತಳವಾರ ಚಂಡಕರ್ಮನಿಗೆ ಈ ರೀತಿ ಹೇಳುತ್ತಾನೆ: ನೀನು ಮನುಷ್ಯ ಜೋಡಿಯನ್ನು ಈಗಾಗಲೇ ಕರೆದುಕೊಂಡು ಬಾ. ನಾನು ಅವರನ್ನು ಮೊದಲು ಕೊಂದು ದೇವಿಯನ್ನು ಅರ್ಚಿಸುತ್ತೇನೆ. ಪೂಜೆಯಲ್ಲಿ ಎಂದಿನ ಈ ಕ್ರಮಗಳನ್ನು ತಪ್ಪಿದರೆ ದೇವಿ ನಮಗೆ ಕೇಡನ್ನು ಉಂಟು ಮಾಡುತ್ತಾಳೆ. ತಡವಾದೀತು, ಈಗಲೇ ಹೋಗು.
ಪುರಜನರು ದೇವಿಗೆ ಹಲವು ಜೀವರಾಶಿಯ ಬಲಿ ಕೊಡಬೇಕಾಗಿದೆ. ಹಾಗಾಗಿ ನೀನು ಬೇಗ ನಡೆ ಎಂದು ಆಜ್ಞಾಪಿಸುತ್ತಾನೆ. ಅರಸನ ಆಜ್ಞೆಗೆ ಚಂಡಕರ್ಮನು ಆಗಲಿ ಮಹಾಪ್ರಸಾದ, ಈಗಲೇ ಮನುಷ್ಯ ಜೋಡಿಯನ್ನು ಹಿಡಿದು ತರುತ್ತೇನೆ ಎಂದು ಒಪ್ಪಿ ನುಡಿಯುತ್ತಾನೆ. ಕಿರುಹರೆಯದ ಶುಭ ಲಕ್ಷಣದ ಸತ್ಕುಲದ ಮನುಷ್ಯ ಜೋಡಿಯನ್ನು ಹುಡುಕಿ ಕರೆದುಕೊಂಡು ಬರಲು ಚಂಡಮಾರಿಯ ಆ ಬನದಿಂದ ಹೊರಟು ಬಂದಂತಹ ಚಂಡಕರ್ಮನು ಸುದತ್ತಾಚಾರ್ಯರ ಅಪ್ಪಣೆಯಂತೆ ಚರಿಗೆಗೆ ಅಂದರೆ ಭಿಕ್ಷೆಗೆ ಹೊರಟಿದ್ದ ಅಭಯರುಚಿ ಅಭಯಮತಿ ಎಂಬ ಕಿರಿ ವಯಸ್ಸಿನ ಅಣ್ಣ ತಂಗಿಯನ್ನು ಹುಲಿಯು ಒಮ್ಮೆಲೆ ಜಿಂಕೆಯನ್ನು ಹಿಡಿಯುವಂತೆ ಹಿಡಿದು ಮಾರಿಗುಡಿಗೆ ಕರೆತರುತ್ತಾನೆ. ಹೀಗೆ ಚಂಡಕರ್ಮನು ತಮ್ಮನ್ನು ಕರೆದೊಯ್ಯುತ್ತಿರುವಾಗ ಅಣ್ಣನಾದ ಅಭಯರುಚಿಯು ತಂಗಿಯಾದ ಅಮೃತಮತಿಗೆ ಹೀಗೆ ಹೇಳುತ್ತಾನೆ, ಎಲೆ ತಾಯೇ, ಮರಣ ಸಮಯದಲ್ಲಿ ಭಯಪಡಬೇಡ. ವಿಧಿ ನಿಯಮವನ್ನು ಮೀರಿದವರು ಯಾರೂ ಇಲ್ಲ. ಭಯ ನಮ್ಮನ್ನು ಏನು ಮಾಡಬಲ್ಲದು? ಅದು ನಮ್ಮನ್ನು ಮುಟ್ಟಿ ಬಂದಾಗ ಸಹಿಸಿಕೊಳ್ಳುವುದೇ ನಯ. ನಾವು ಪಡೆದ 22 ತೊಂದರೆಗಳ ಜಯವೇ ತಪಸ್ಸು. ತಪಸ್ಸಿಗೆ ಬೇರೆ 2 ಕೋಡೇನೂ ಇಲ್ಲ ಎಂದು ಧೈರ್ಯ ಹೇಳುತ್ತಾನೆ. ತಂಗಿ ಅಭಯಮತಿ ಅಣ್ಣನ ಈ ಮಾತನ್ನು ಮನಸ್ಸಿನಲ್ಲೇ ದೃಢವಾಗಿ ನಂಬಿಕೊಂಡು, ನಾವು ಮಾಡಿದುದನ್ನು ನಾವು ಉಂಡು ಹೋಗಲೇಬೇಕು, ಇದಕ್ಕೆ ಭಯವೇಕೆ ಅಣ್ಣ? ಈ ಸಂಸಾರದ ಹುಟ್ಟು ಸಾವು ನಾವು ಅರಿಯದುದೇನಲ್ಲ. ನಾವೆಲ್ಲ ಅರಿತವರೇ. ಅಪಾಯ ಕೋಟಿಗಳು ಎಷ್ಟು ಇವೆಯೋ ಅಷ್ಟೆಲ್ಲಕ್ಕೂ ಈ ದೇಹವೇ ಮನೆಯಲ್ಲವೇ? ಇದನ್ನು ನೆಟ್ಟನೆ ಹೊತ್ತು ಸುಖವನ್ನು ಅರಸುವ ಮನುಷ್ಯ ಕಲ್ಲುಗುಡ್ಡದಲ್ಲಿ ಮರೆಯಾದ ಫಲವನ್ನು ಅರಸದೇ ಇರುತ್ತಾನೆಯೇ? ಬೇಡದ ಕಾಡಿನಲ್ಲಿ ಮಳೆಯಾಯಿತು. ಇದರ ಹೊರೆಯನ್ನು ನಾವು ಈಡಾಡೋಣ. ನನಗೂ ನಿನಗೂ ಈ ಮೂಡುವ ಮುಳುಗುವ ಗಂದುಗವು ಆಡಿದ ಹೊಲ ಉಂಡ ಮದ್ದು ಕಂಡ ವಿಚಾರ. ಅಂದರೆ ಈ ವ್ಯರ್ಥ ಸಂಸಾರದ ಆಗುಹೋಗುಗಳು ನಮಗೆ ಅನುಭವ ಸಹಜವಾದುಗಳು ಎಂದು ಆಕೆಯು ಧೈರ್ಯದ ನುಡಿಗಳನ್ನಾಡುತ್ತಾಳೆ. ಹೀಗೆ ಅಭಯರುಚಿ ಅಭಯಮತಿಯರು ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಹಸಿದ ಯಮನ ಅಡುಗೆಯ ಮನೆಯಂತಿದ್ದ ಚಂಡಮಾರಿಯ ಮನೆಯನ್ನು ನಿಶ್ಚಿಂತೆಯಿಂದ ಪ್ರವೇಶಿಸುತ್ತಾರೆ. ಆ ಮಾರಿಯ ಮನೆಯಲ್ಲಿ ಎಲ್ಲಿ ನೋಡಿದರಲ್ಲಿ ಕೈಯನ್ನು ಮುರಿದು ಎಸೆಯುವ, ಕಣ್ಣನ್ನು ಕಿತ್ತು ಮೇಲಕ್ಕೆ ತೂರುವ, ಕರುಳನ್ನು ತೋರಣ ಕಟ್ಟುವ, ಕಾಲುಗಳನ್ನು ಉರಿಸಿ ರಕ್ತದ ಅನ್ನವನ್ನು ಬೇಯಿಸುವ ವೀರರು ಅಥವಾ ಸರದಿಯ ಪ್ರಕಾರ ಮಾರಿಗೆ ತಮ್ಮನ್ನು ಕೊಂದು ಅರ್ಪಿಸಿಕೊಳ್ಳುವ ವೀರರು, ಚಂಡಮಾರಿ ಗುಡಿಯ ಪಾಳಿಯ ಪ್ರಕಾರದಲ್ಲಿ ಜೋಳದ ಬೆಳೆಗೆ ಕಟ್ಟಿ ನಿಲ್ಲಿಸಿದ ಬೆದರು ಬೊಂಬೆಗಳಂತೆ ಕಂಗೊಳಿಸುತ್ತಿದ್ದರು. ಆಡು, ಕುರಿ, ಕೋಳಿ, ಕೋಣೆಗಳ ಹಿಂಡು ಹೆದರಿ ಅರಚಲು ಅವುಗಳ ಆ ಪ್ರತಿಧ್ವನಿಯೊಂದಿಗೆ ಬನವೂ ಕೂಡ ಅಳುತ್ತದೆ. ಅವುಗಳ ಕೋಟಲೆಗೆ ಭೂಮಿ ಬಿರುಕು ಬಿಟ್ಟು ಎದೆಯೊಡೆಯುತ್ತದೆ. ಹೀಗಿರಲು ಚಂಡಮಾರಿ ಶ್ರೇಷ್ಠವಾದ ಮಾಂಸದ ಹಿರಿಯ ವ್ಯಸನದಿಂದ ಹೊರಗಿನ ಜೀವ ಪ್ರಸರವನ್ನು ಹಲವು ಮುಖದಿಂದ ಅವಲೋಕಿಸುವಂತೆ ಪಾಳಿಯಲ್ಲಿಯೂ ಕೂಡ ದಿಕ್ಕು ದಿಕ್ಕಿಗೂ ನರಶಿರಗಳು ಅಂದರೆ ಮನುಷ್ಯರ ಕತ್ತರಿಸಿದ ತಲೆಗಳು ಜೋಡಿ ಜೋಡಿಯಾಗಿ ಮೆರೆಯುತ್ತವೆ. ಇತ್ತ ಮಾರಿಮನೆಯ ರಂಗಮಂಟಪದಲ್ಲಿ ಭೈರವನ ಯಮನ ಮಾರಿಯ ಗೂಳಿಯಂತೆ ನಿಂತಿದ್ದ ಮಾರಿದತ್ತ ಯಾವ ಭಯ ಭೀತಿಯೂ ಇಲ್ಲದೆ ಇಂತಹ ಭಯಾನಕ ದೃಶ್ಯವುಳ್ಳಂತಹ ಮಾರಿಗುಡಿಯನ್ನು ಪ್ರವೇಶಿಸಿದ ಅಭಯರುಚಿ ಅಭಯಮತಿಯರ ರೂಪಿಗೆ ದಿಗ್ಭ್ರಮೆಗೊಳ್ಳುತ್ತಾನೆ. ಆಗ ಅರಸನ ಅಕ್ಕಪಕ್ಕದಲ್ಲಿದ್ದವರು, ನೃಪವರನನ್ನು ನೀವು ಹರಸಿರಿ ಎಂದು ಹೇಳುತ್ತಾರೆ. ಆಗ ಮಂದರ ಪರ್ವತದಂತೆ ಅಚಲನಾದ ಧೈರ್ಯನಿಧಿಯಾದ ಅಭಯರುಚಿಯೋ ನೃಪವರ, ನಿರ್ಮಲ ಧರ್ಮದಿಂದ ಧರೆಯನ್ನು ಪಾಲಿಸು ಎಂದು ಹರಸುತ್ತಾನೆ. ಹೀಗೆ ಹರಸಿದಂತಹ ಈ ಮಕ್ಕಳನ್ನು ನೋಡಿ ಬೆರಗಾಗಿ ಹೋದ ಮಾರಿದತ್ತ ತನ್ನ ಮನದಲ್ಲೇ, ಈ ದೇಗುಲವನ್ನು ಪ್ರವೇಶಿಸಿದರೆ ಸಾಕು, ಜೀವ ನಿಲ್ಲಲು ಅರಿಯದು. ಇದಕ್ಕೂ ಮುಂಚೆ ನಾನು ಇಂಥವರನ್ನು ಕಂಡುದಿಲ್ಲ. ಒರೆಯಿಂದ ಇರಿದ ಕತ್ತಿಗೂ ನನಗೂ ಮೃತ್ಯುವಿನ ಪ್ರತಿರೂಪದಂತಿರುವ ಮಾರಿಗೂ ಬೆದರದೆ ನಿಂತು ನನಗೆ ಪ್ರೀತಿಯನ್ನೇ ನುಡಿದರು. ಇವರ ನಡತೆ ತುಂಬ ಹಿರಿದು. ಈ ಕುಮಾರರು ಧೀರರು. ಜವಳಿ ಚಂದ್ರರು ಮನುಷ್ಯ ರೂಪದಲ್ಲಿ ಜನಿಸಿದಂತೆ ಇವರಿಬ್ಬರ ಕಾಂತಿ ಮೆರೆಯುತ್ತಿದೆ. ಕಣ್ಣುಗಳಿಗೆ ತವರಾಜರಾದ ಬಾಲಕರಿವರು.
ಎಂದು ಮಾರಿದತ್ತನು ಚಿಂತಿಸಿ ನಂತರ, ನೀವು ಯಾವ ಕುಲ, ಯಾರ ಮಕ್ಕಳು, ಎತ್ತಣಿಂದ ಬಂದಿರಿ, ಬಾಲ್ಯದಲ್ಲೇ ಈ ಭಿಕ್ಷಾವೃತ್ತಿ ಯಾಕೆ ಎಂದು ಕೇಳುತ್ತಾನೆ. ಆಗ ಅಭಯರುಚಿ, ಧರ್ಮಪರರಿಗಲ್ಲದೆ ನಮ್ಮ ನಿರ್ಮಲ ಚಾರಿತ್ರ್ಯ ರುಚಿಸದು. ನಿನಗೆ ಆ ಧರ್ಮದ ಹೊಲಬು ನರ್ಮದೆಗಿಂತ ದೂರ, ಅದೇಕೆ ನಮ್ಮನ್ನು ಕೇಳುವೆ? ಆ ಮಾತು ಹಾಗಿರಲಿ. ನಿನಗೆ ಯಾವುದು ಪಥ್ಯ ಅದನ್ನು ಮಾಡು. ನಮಗೆ ಬುಡದಿಂದ ಹಿಡಿದು ತುದಿಯವರೆಗೂ ಅಂಗೈ ನೆಲ್ಲಿಕಾಯಾದ ಸಂಸಾರದ ಬಂಧ ದುಃಖಪಡಿಸಿತು. ಗುಣಿಗಳ ಗುಣವೆಂಬ ರತ್ನಗಳ ವಿಭೂಷಣ ವಿಕಲ ಹೃದಯರಿಗೆ ಅಥವಾ ನಿರ್ದಯ ಹೃದಯದವರಿಗೆ ಶೋಭಿಸುವುದೇ? ತುಪ್ಪ ಮೆತ್ತಿದ ಕನ್ನಡಿಯಲ್ಲಿ ಪ್ರತಿಬಿಂಬ ಪ್ರಜ್ವಲಿಸಲು ಸಮರ್ಥವಾಗುವುದೇ ಎಂದು ಹೇಳುತ್ತಾನೆ. ಅಭಯರುಚಿಯ ಈ ಧರ್ಮಬೋಧೆ ಮಾರಿದತ್ತನ ಪಾಪದ ಕತ್ತಲೆಯನ್ನು ತೊಲಗಿಸುತ್ತದೆ. ಮಾರಿದತ್ತ ಅವರಿಬ್ಬರಿಗೂ ಕೈಮುಗಿಯುತ್ತಾನೆ. ಆಗ ಪರಿಜನರು ಧನವನ್ನು ಕಂಡ ದರಿದ್ರನ ಮನದಂತೆ ವಿನಯನಿಧಿ ಅಭಯರುಚಿಗೆ ಎರಗುತ್ತಾರೆ. ಆಗ ಅಭಯರುಚಿ ಮಾರಿದತ್ತನನ್ನು ಕುರಿತು, ಭಲೇ ನೃಪೇಂದ್ರ, ನಿನ್ನ ಮನಸ್ಸನ್ನು ದಯೆಯಲ್ಲಿ ನೆಲೆಗೊಳಿಸಿದೆ. ನೀನು ಕೇಳಿದುದು ಸತ್ಫಲವಾಯಿತು. ಧರ್ಮಪಥದಲ್ಲಿ ನೀನು ಸೇರಿದೆ. ಇನ್ನು ಕಾಲ ದಾರಿ ತಪ್ಪಿಸಲಾರದು. ನೀನು ಹೇಗೆ ಪ್ರಶ್ನಿಸುತ್ತೀಯೋ ಆ ಪ್ರಯತ್ನಿಸಿದ ಹಾಗೆಯೇ ಗಮನ ಕೊಡು. ಸತ್ಯಧನ ನಿನಗೆ ಜಯಶ್ರೀ ಎಂಬ ಕಾಂತಿಯನ್ನು, ಪರಮಶ್ರೀ ಎಂಬ ಕಾಂತೆಯನ್ನು ಕೊಡುತ್ತದೆ ಎಂದು ಹೇಳುತ್ತಾನೆ. ಹೀಗೆ ಅಭಯರುಚಿ ಮತ್ತು ಅಭಯಮತಿಯರು ಹಿಂಸಾರಭಸಮತಿಯಾದ ಮಾರಿದತ್ತನನ್ನು ಧರ್ಮಪಥದಲ್ಲಿ ನಿಲ್ಲಿಸಿ ಅಹಿಂಸಾಮತಿಯನ್ನಾಗಿ ಪರಿವರ್ತಿಸಿದಂತಹ ಈ ಒಂದು ಧರ್ಮ ಕಥನ ಇಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಮೂಡಿಬಂದಿದೆ. ವಿದ್ಯಾರ್ಥಿಗಳೇ, 5 ಅಂಕದ ಪ್ರಶ್ನೆ ನೋಡಿ. ನಿರ್ಮಲ ಧರ್ಮದಿಂದ ಪಾಲಿಸು ಧರೆಯಂ. ಈ ಕಾವ್ಯಭಾಗದ ಸ್ವಾರಸ್ಯವನ್ನು ಸಂಕ್ಷಿಪ್ತವಾಗಿ ನಿರೂಪಿಸಿರಿ. ಈಗ ಹೇಳಿದಂತಹ ಕಥೆಯನ್ನು ಸ್ವಲ್ಪ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು ಸಂದರ್ಭ ನೋಡೋಣ. ಮೊದಲ ಸಕಲ ಸುಖಕ್ಕದು ಜನ್ಮಭೂಮಿ. ಈ ಸಂದರ್ಭ ಹೇಗೆ ಬರಿಬೇಕಂತ ನಿಮಗೆಲ್ಲ ಗೊತ್ತಿದೆ. ಈ ಮೇಲಿನ ವಾಕ್ಯವನ್ನು ಜನ್ನಕವಿ ಬರೆದ ನಿರ್ಮಲ ಧರ್ಮದಿಂದೇ ಪಾಲಿಸು ಧರೆಯಂ ಎನ್ನುವ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಭರತ ವರ್ಷವನ್ನು ವರ್ಣಿಸುವಂತಹ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಈ ಕಾವ್ಯ ಭಾಗದ ಆರಂಭದಲ್ಲಿ ಕವಿ ಜನ್ನನು ಭರತ ವರ್ಷದ ಭಾವಪೂರ್ಣ ವರ್ಣನೆಗೆ ತೊಡಗುವುದನ್ನು ನಾವು ಕಾಣಬಹುದು. ಕವಿ ಜನ್ನನ ದೃಷ್ಟಿಯಲ್ಲಿ ಭರತವರ್ಷ ಧರೆಗೆ ತಿಲಕಪ್ರಾಯವಾದದ್ದು, ಉನ್ನತ ವೈಭವದ ಸೌಂದರ್ಯದ ಭೂಮಿಯಾದದ್ದು, ಸಕಲ ಜನಕ್ಕೆ ಹರ್ಷವನ್ನು ಉಂಟು ಮಾಡುವಂಥದ್ದು. ಹೀಗೆ ಕವಿ ಜನ್ನನು ಇದನ್ನೆಲ್ಲ ವರ್ಣಿಸುತ್ತಾ ಈ ಮೇಲಂತೆ ಹೇಳುತ್ತಾರೆ. 2ನೆಯ ಪ್ರಶ್ನೆ, ತರುಣವನ ಹರಿಣ ಯುಗಮಂ ತರಕ್ಷು ಪಿಡಿವಂತೆ. ಈ ಮೇಲಿನ ಸಾಲನ್ನು ಜನ್ನಕವಿ ಬರೆದ ನಿರ್ಮಲ ಧರ್ಮದಿಂದೇ ಪಾಲಿಸು ಧರೆಯಂ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ತಳವಾರನಾದಂತಹ ಚಂಡಕರ್ಮನು ಅಭಯರುಚಿ ಮತ್ತು ಅಭಯಮತಿಯರನ್ನು ಹೇಗೆ ಹಿಡಿದಿದ್ದಾನೆ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಜನ್ನ ಈ ಮಾತನ್ನು ಹೇಳುತ್ತಾನೆ. ರಾಜಪುರದ ಅಧಿದೇವತೆ ಚಂಡಮಾರಿಗೆ ಅಶ್ವಯುಜ ಹಾಗೂ ಚೈತ್ರ ಮಾಸಗಳಲ್ಲಿ ಜಾತ್ರೆ ನೆರವೇರಿಸಿ ಬಲಿ ಕೊಡುವುದು ಒಂದು ಪದ್ಧತಿ. ಅಶ್ವಯುಜದಲ್ಲಿ ಬರುವ ಈ ಜಾತ್ರೆಯಲ್ಲಿ ಆಕೆಗೆ ಪ್ರಾಣಿ ಬಲಿಯನ್ನು ಕೊಟ್ಟರೆ ಚೈತ್ರ ಮಾಸದಲ್ಲಿ ಬರುವ ಜಾತ್ರೆಗೆ ನರ ಜೋಡಿಯನ್ನು ಬಲಿ ಕೊಡಬೇಕು. ಇಲ್ಲದಿದ್ದರೆ ಚಂಡಮಾರಿಯು ಎಲ್ಲರನ್ನೂ ಕೂಡ ನಾಶ ಮಾಡಿಬಿಡುತ್ತಾಳೆ ಎನ್ನುವಂತಹ ಭೀತಿಯಿಂದ ಅರಸನಾದ ಮಾರಿದತ್ತ ಹಾಗೂ ಪುರಜನರು ತಮಗೆ ಸೇರಿ ಚಂಡಮಾರಿಗೆ ಜಾತ್ರೆಯನ್ನು ನೆರವೇರಿಸ್ತಾ ಇದ್ರು. ಈ ಸಲದ ಜಾತ್ರೆ ಚೈತ್ರ ಮಾಸದ ಜಾತ್ರೆಯಾದುದರಿಂದ ಚಂಡಮಾರಿಗೆ ನರಜೋಡಿ ಬಲಿ ಕೊಡಬೇಕಿತ್ತು. ಹಾಗಾಗಿ ಮಾರಿದತ್ತರ ಜೋಡಿಯನ್ನು ಮಾರಿದತ್ತ ಜೋಡಿಯನ್ನು ಬಲಿಗೆ ಹಿಡಿದು ತರಬೇಕು ಎಂದು ಚಂಡಕರ್ಮನಿಗೆ ಆಜ್ಞಾಪಿಸ್ತಾನೆ. ಅರಸನ ಆಜ್ಞೆಯಂತೆ ಮಾರಿಬನದಿಂದ ಹೊರಟು ಬಂದಂತಹ ಚಂಡಕರ್ಮನು ಚರಿಗೆಗೆ ಹೋಗುತ್ತಾ ಇದ್ದ ಅಭಯರುಚಿ ಮತ್ತು ಅಭಯಮತಿಯರನ್ನು ಹುಲಿಯು ಜಿಂಕೆಯನ್ನು ಹಿಡಿಯುವಂತೆ, ಅಲ್ಲಿ ತರುಣವನ ಹರಿಣಯುಗಮಂ ತರಕ್ಷು ಪಿಡಿಯುವಂತೆ, ತರಕ್ಷ ಅಂದರೆ ಹುಲಿ, ಆ ಹುಲಿಯು ಜಿಂಕೆಯನ್ನು ಹಿಡಿಯುತ್ತಾನೆ. ಇದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ. ಮುಂದಿನ ಪ್ರಶ್ನೆ, ಅಭೀತೆಯಾಗೆಲೆಗೆ ತಾಯೇ ಮರಣದ ದೆಸೆಯೋಳು. ಇನ್ನೊಂದು ಪ್ರಶ್ನೆ ನೋಡಿ, ನಿಯತಿಯ ನಾರ್ ಮೀರಿದ ಪರ್. ಎರಡೂ ಪ್ರಶ್ನೆಗಳು ಬಂದರೂ ಕೂಡ ಉತ್ತರ ಒಂದೇ ರೀತಿಯಲ್ಲಿ ಬರೆಯಿರಿ.
ಉತ್ತರ ನೋಡಿ. ಈ ಮೇಲಿನ ವಾಕ್ಯವನ್ನು ಜನ್ನಕವಿಯು ಬರೆದ ನಿರ್ಮಲ ಧರ್ಮದಿಂದೇ ಪಾಲಿಸು ಧರೆಯಂ ಎನ್ನುವಂತಹ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಚಂಡಕರ್ಮನು ಹಿಡಿದು ಕರೆದೊಯ್ಯುವಾಗ ಅಭಯ ರುಚಿಯು ತಂಗಿ ಅಭಯಮತಿಗೆ ಧೈರ್ಯ ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಮಾರಿದತ್ತನ ಆಜ್ಞೆಯಂತೆ ಚಂಡಕರ್ಮನು ಮನುಷ್ಯ ಜೋಡಿಯನ್ನು ಮಾರಿ ಬಲಿಗೆ ಒಯ್ಯಲೆಂದು ಆ ಬನದಿಂದ ಹೊರಟು ಬರುತ್ತಾನೆ. ಅದೇ ಸಮಯಕ್ಕೆ ಸುದತ್ತಾಚಾರ್ಯರ ಆಜ್ಞೆಯಂತೆ ಭಿಕ್ಷೆಗೆ ಹೊರಟಿದಂತಹ ಅಭಯರುಚಿ ಅಭಯಮತಿಯರನ್ನು ಚಂಡಕರ್ಮನು ಹಿಡಿದು ಮಾರಿಬನಕ್ಕೆ ಕರೆತರುತ್ತಾನೆ. ಆಗ ಅಭಯರುಚಿ ಮರಣದ ಸಂದರ್ಭದಲ್ಲಿ ಧೈರ್ಯ ಕೆಡದೆ ಇರಬೇಕು ಎಂದು ಹೇಳುತ್ತಾನೆ. ಎಲೆ ತಾಯಿ, ಮರಣದ ದಿಸೆಯಲ್ಲಿ ಅಂಜಬೇಡ. ವಿಧಿಯ ಅಥವಾ ದೈವದ ನಿಯಮವನ್ನು ಮೀರಿದವರಿಲ್ಲ. ಭಯವೆನ್ನುವುದು ನಮ್ಮನ್ನು ಏನೂ ಮಾಡದು. ಅದು ನಮ್ಮನ್ನು ಮುಟ್ಟಿದಾಗ ಸೈರಿಸುವುದೇ ನಯ. ನಾವು ಪಡೆದು ಬಂದ 22 ತೊಂದರೆಗಳನ್ನು ಜಯಿಸುವುದೇ ತಪಸ್ಸು. ಇದನ್ನು ಬಿಟ್ಟರೆ ತಪಕ್ಕೆ ಬೇರೆ 2 ಕೋಡೇನೂ ಇಲ್ಲ. ವಿದ್ಯಾರ್ಥಿಗಳೇ, ಇನ್ನೊಂದು ಪ್ರಶ್ನೆ ಇದೆ ನೋಡಿ. ತಪಕ್ಕೆ ಬೇರೆ 2 ಕೋಡು ಒಳವೆ ಅನ್ನುವಂಥ ಪ್ರಶ್ನೆ ಬಂದರೂ ಕೂಡ ಇದೇ ಉತ್ತರವನ್ನು ಬರೆಯಿರಿ. ತಪಕ್ಕೆ ಬೇರೆ 2 ಕೋಡೇನೂ ಇಲ್ಲ ಎಂದು ಮುಂತಾಗಿ ಅಭಯರುಚಿಯು ತನ್ನ ತಂಗಿ ಅಭಯಮತಿಗೆ ಧೈರ್ಯ ಹೇಳುವ ಸಂದರ್ಭದಲ್ಲಿ ಈ ಮೇಲಂತೆ ಹೇಳುತ್ತಾನೆ. ಮುಂದಿನ ಪ್ರಶ್ನೆ, ನೃಪವರ ನಿರ್ಮಲ ಧರ್ಮದಿಂದೇ ಪಾಲಿಸು ಧರೆಯಂ ಅಥವಾ ನಿರ್ಮಲ ಧರ್ಮದಿಂದೇ ಪಾಲಿಸು ಧರೆಯಂ. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಜನ್ನಕವಿ ಬರೆದ ನಿರ್ಮಲ ಧರ್ಮದಿಂದೇ ಪಾಲಿಸು ಧರೆಯಂ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅಭಯರುಚಿಯು ಮಾರಿದತ್ತನನ್ನು ಹರಸುವ ಸಂದರ್ಭದಲ್ಲಿ ಈ ಮೇಲಂತೆ ಹೇಳುತ್ತಾನೆ. ಚಂಡಕರ್ಮ ಅಭಯರುಚಿ ಮತ್ತು ಅಭಯಮತಿಯರನ್ನು ಹುಲಿಯು ಜಿಂಕೆಯನ್ನು ಹಿಡಿಯುವಂತೆ ಹಿಡಿದು ಮಾರಿಗುಡಿಗೆ ಕರೆತರುತ್ತಾನೆ. ಮಾರಿಗುಡಿ ಹೇಗಿತ್ತು ಎಂದರೆ ಅದನ್ನು ಪ್ರವೇಶಿಸುತ್ತಿದ್ದ ಹಾಗೆ ಪ್ರಾಣವೇ ಹಾರಿ ಹೋಗುವಷ್ಟು ಭಯಾನಕವಾದಂಥ ಸ್ಥಳವಾಗಿತ್ತು. ಕವಿ ಜನನು ಹೇಳುವಂತೆ ಅದು ಹಸಿದ ಕೃತಾಂತನ ಬಾಣಸಿನಂತಿದ್ದ ಅಥವಾ ಹಸಿದ ಯಮನ ಅಡುಗೆ ಮನೆಯಂತಿದ್ದ ಭಯಾನಕತೆಯ ಆಗರ. ಇಷ್ಟಾದರೂ ಕೂಡ ಅಭಯರುಚಿ ಮತ್ತು ಅಭಯಮತಿಯರು ಅಂಜದೆ ಒಳಗೆ ಬಂದುದನ್ನು ಕಂಡು ಭೈರವನ, ಯಮನ, ಮಾರಿಯ ಹೋರಿಯಂತೆ ರಂಗಮಂಟಪದಲ್ಲಿ ನಿಂತಿದ್ದ ಮಾರಿದತ್ತನು ಬೆಕ್ಕಸ ಬೆರಗಾಗಿ ನೋಡುತ್ತಾನೆ. ನಿಜಕ್ಕೂ ಇವರು ಲಲಿತಾಕಾರರು, ಧೀರಕುಮಾರರು ಎಂದುಕೊಂಡ ಮಾರಿದತ್ತ ಅವರ ರೂಪಿಗೆ ಬೆರಗಾಗುತ್ತಾನೆ. ಆಗ ಆತನ ಅಕ್ಕಪಕ್ಕದಲ್ಲಿದ್ದಂತಹ ಪುರಜನರು ಮಾರಿದತ್ತನನ್ನು ಹರಸುವಂತೆ ಅಭಯರುಚಿಯಲ್ಲಿ ಭಿನ್ನವಿಸಿಕೊಳ್ಳುತ್ತಾರೆ. ಆಗ ಅಭಯರುಚಿಯು ಅರಸನಾದ ಮಾರಿದತ್ತನನ್ನು ಹರಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಮುಂದಿನ ಪ್ರಶ್ನೆ ಗಮನಿಸಿ. ನಾಲಗೆ ಸವಿದರಿಯದು ಬಳಿಕ ತಾಯ ಮೊಲೆವಾಲ್ಪನಿಯಂ. ಈ ಮೇಲಿನ ಸಾಲನ್ನು ಜನ್ನಕವಿ ಬರೆದ ನಿರ್ಮಲ ಧರ್ಮದಿಂದ ಪಾಲಿಸು ಧರೆಯಂ ಎನ್ನುವ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಅಭಯರುಚಿಯು ಮಾರಿದತ್ತನಿಗೆ ಧರ್ಮೋಪದೇಶ ಮಾಡುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಚೈತ್ರ ಮಾಸದಲ್ಲಿ ನಡೆಯಲಿರುವಂತಹ ಮಾರಿಜಾತ್ರೆಯ ಸಮಯಕ್ಕೆ ಸರಿಯಾಗಿ ಸುದತ್ತಾಚಾರ್ಯರು ತಮ್ಮ 500 ಜನ ಯತಿ ಸಮೂಹದೊಂದಿಗೆ ರಾಜಪುರದ ಹೊರವಲಯದ ಉಪವನಕ್ಕೆ ಆಗಮಿಸಿರ್ತಾರೆ. ಈ ಜೈನ ಯತಿಗಳ ಪಾರಮ್ಯ ಅಪಾರವಾದುದು. ಅವರ ಗುಣ, ಅವರ ಸಂಯಮ, ಅವರ ತಪಶ್ಚರಣ ಎಂಬವುಗಳನ್ನು ತಿಳಿಯಬೇಕೆಂದರೆ ಅವರಿವರ ಸಾಮರ್ಥ್ಯವಲ್ಲ, ಅದಕ್ಕೆ ಧರ್ಮದ ಹೊಲಬು ಬೇಕು. ಧರ್ಮದ ಹೊಲಬಿಲ್ಲದೆ ಜೈನ ಯತಿಗಳ ಪಾರಮ್ಯವನ್ನು ತಿಳಿಯಲಾಗದು. ಒಮ್ಮೆ ಅವರ ಹೆಸರನ್ನು ನಾಲಿಗೆಗೆ ಸವಿದರೆ ಸಾಕು, ತಾಯಿಯ ಮೊಲೆ ಹಾಲಿನ ಹನಿಯೂ ಕೂಡ ಸೇರದಾಗುತ್ತದೆ. ಅವರ ಹೆಸರಿಗೆ ತಾಯಿಯ ಮೊಲೆ ಹಾಲಿನ ಹನಿಗಿಂತ ಮೀಲಾದ ಸಾಮರ್ಥ್ಯವಿದೆ. ಅಂದರೆ ಸಂಸಾರದ ಬಂಧದಿಂದ ಪಾರುಗಾಣಿಸಿ ಮುಕ್ತಿಪಥಕ್ಕೆ ಸೇರಿಸುವಂತಹ ಸಾಮರ್ಥ್ಯ ಜೈನ ಮುನಿಗಳದು ಎಂಬುದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಮುಂದಿನ ಪ್ರಶ್ನೆ ಗಮನಿಸಿ. ಪಾಪದ ಜೋಳದ ಬೆಳಸಿಂಗೆ ಬೆಚ್ಚುಗಟ್ಟಿದ ತೆರದಿ. ಈ ಮೇಲಿನ ಸಾಲನ್ನು ಜನ್ನಕವಿಯು ಬರೆದ ನಿರ್ಮಲ ಧರ್ಮದಿಂದೇ ಪಾಲಿಸು ಧರೆಯಂ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮಾರಿಯ ಮನೆಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಮಾರಿಯ ಮನೆಯು ಹೇಗಿತ್ತೆಂದರೆ ಹಸಿದ ಯಮನ ಅಡುಗೆ ಮನೆ. ಅಲ್ಲಿ ಎಲ್ಲಿ ನೋಡಿದರಲ್ಲಿ ಕೈಗಳನ್ನು ಮುರಿದು ಎಸೆಯುವ, ಕಣ್ಣುಗಳನ್ನು ಕಿತ್ತು ಮೇಲಕ್ಕೆ ತೂರುವ, ಕರುಳನ್ನು ತೋರಣ ಕಟ್ಟುವ, ಕಾಲನ್ನು ಉರಿಸಿ ರಕ್ತದ ಕೂಳನ್ನು ಬೇಯಿಸುವ ವೀರರೇ ಕಂಗೊಳಿಸ್ತಾ ಇದ್ರು.
ಗಂಟಲನ್ನು ಕತ್ತರಿಸಿ ನೆತ್ತಿಯ ಗಾಳವನ್ನು ಗಗನಕ್ಕೆ ಎಸೆಯುವ ತಮ್ಮನ್ನು ಮಾರಿಯ ಹರಕೆಗೆ ಕೊಂದುಕೊಳ್ಳುವ ವೀರರೇ ಅಲ್ಲಿ ಶೋಭಿಸ್ತಾ ಇದ್ದರು ಎಂಬುದನ್ನು ಕವಿಯ ವಿವರಿಸುವ ಸಂದರ್ಭದಲ್ಲಿ ಈ ಮೇಲಂತೆ ಹೇಳಲಾಗಿದೆ. ವಿದ್ಯಾರ್ಥಿಗಳೇ, ಹಾಗೆ ಟಿಪ್ಪಣಿ ನಿರ್ಮಲ ಧರ್ಮದಿಂದ ಪಾಲಿಸು ಧರೆಯಂ. ಇದನ್ನು ಕೂಡ ಈ ಕಥೆಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬಿಡಿ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ. ನಿರ್ಮಲ ಧರ್ಮದಿಂದ ಪಾಲಿಸು ಧರೆಯಂ ಈ ಕಾವ್ಯ ಭಾಗವನ್ನು ಬರೆದ ಕವಿ ಯಾರು? ಉತ್ತರ ಜನ್ನ. 2ನೇ ಪ್ರಶ್ನೆ, ಧರೆಗೆ ತಿಲಕಪ್ರಾಯ ಯಾವುದು? ಉತ್ತರ ಭಾರತ ವರ್ಷ. 3ನೇ ಪ್ರಶ್ನೆ, ಭಾರತ ವರ್ಷದ ಪ್ರಾಂತ ಯಾವುದು? ಉತ್ತರ ಅಯೋಧ್ಯೆ. 4ನೇ ಪ್ರಶ್ನೆ, ತ್ಯಾಗ ಭೋಗದ ಆಗರ ಯಾವುದು? ಉತ್ತರ ರಾಜಪುರ. 5ನೇ ಪ್ರಶ್ನೆ, ರಾಜಪುರವನ್ನು ಆಳುತ್ತಿದ್ದವನು ಯಾರು? ಉತ್ತರ ಮಾರಿದತ್ತ. 6ನೇ ಪ್ರಶ್ನೆ, ಮಾರಿದೇವಿಗೆ ಬಲಿ ಕೊಡುತ್ತಿದ್ದ ಬಲಿಗಳು ಯಾವುವು? ಉತ್ತರ ನರಬಲಿ ಮತ್ತು ಪ್ರಾಣಿ ಬಲಿ. ಕೊನೆಯ ಪ್ರಶ್ನೆ, ಮಾರಿದತ್ತನನ್ನು ಪರಿವರ್ತಿಸಿದವರು ಯಾರು? ಉತ್ತರ ಅಭಯ ರುಚಿ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಜನ್ನ ಕವಿ ಬರೆದ ನಿರ್ಮಲ ಧರ್ಮದಿಂದೇ ಪಾಲಿಸು ಧರೆಯಂ ಎನ್ನುವ ಕಾವ್ಯ ಭಾಗದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋವನ್ನು ಮಾಡಿರುವಂತಹ ಉದ್ದೇಶ ಕೆಲವೊಂದು ವಿದ್ಯಾರ್ಥಿಗಳಿಗಾದರೂ ಉಪಯೋಗವಾಗಲಿ ಅಂತ. ಯಾಕೆಂದರೆ ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷಾ ಸಂದರ್ಭದಲ್ಲಿ ಓದುವವರಿರ್ತಾರೆ, ಅಥವಾ ವೃತ್ತಿಗೆ ಹೋಗಿ ನಂತರ ಪರೀಕ್ಷೆಯನ್ನು ಕಟ್ಟುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಉಪಯೋಗವಾಗಲಿ ಅನ್ನುವಂತಹ ಉದ್ದೇಶ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಈ ಒಂದು ಭಾಷಾ ವಿಷಯವನ್ನು ಕೊನೆಗೆ ಓದುವವರಿರ್ತಾರೆ. ಈ ಥರ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂತಹ ವಿದ್ಯಾರ್ಥಿಗಳು ಇರ್ತಾರೆ. ಅಂಥವರಿಗೂ ಕೂಡ ಉಪಯೋಗವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ರಚಿಸಿದ್ದೇನೆ. ವಿದ್ಯಾರ್ಥಿಗಳೇ, ಇದಕ್ಕಿಂತಲೂ ಚೆನ್ನಾಗಿ ನಿಮ್ಮ ಉಪನ್ಯಾಸಕರು ಪಾಠವನ್ನು ಮಾಡಿರ್ತಾರೆ, ಅದನ್ನು ಕೂಡ ಕೇಳಿ. ಹಾಗೆ ನಿಮ್ಮ ಈ ಒಂದು ಪದವಿಗೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು, ಈಗಾಗಲೇ ಕೆಲವೊಂದು ಪಾಠಗಳನ್ನು ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.